ಕೊಪ್ಪ ಪಟ್ಟಣ ಪಂಚಾಯಿತಿ ಕೊಪ್ಪ ನಗರಕ್ಕೆ ಸರಬರಾಜು ಮಾಡುವ ಏನು ಕುಡಿಯುವ ನೀರು ಇದೆಯೋ ಅದು ನಾನು ಇತ್ತೀಚೆಗೆ ಹುಚ್ಚುರಾಯ ಕೆರೆ ಅಥವಾ ಹಿರೇಕೆರೆ ಅಂತ ಹೇಳ್ತೀವಿ. ಹುಚ್ಚುರಾಯರು ಆ ದಿನ ಈ ಕೊಪ್ಪಕ್ಕೆ ಕುಡಿಯುವ ನೀರಿಗೋಸ್ಕರ ಅವ್ರದ್ದೇ ಆದ ಜಮೀನನ್ನು ಕೊಪ್ಪಕ್ಕೆ ಕೊಟ್ಟು ಅವರು ಅದನ್ನು ಕೆರೆನ ಕೊಪ್ಪ ನಗರಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ದುರಾದೃಷ್ಟ, ಇವತ್ತು ನಾನು ಪತ್ರಿಕೆಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಕೊಪ್ಪದ ಕುಡಿಯುವ ನೀರಿನ ಬಗ್ಗೆ ಸಾವಿರಾರು ಜನ ಟೀಕೆ ಮಾಡ್ತಿದ್ದಾರೆ. ಆದರೆ ಯಾಕೋ ಕೊಪ್ಪನ ಪಟ್ಟಣ ಪಂಚಾಯತ್ ಮೌನವಾಗಿದೆ. ನಾನು ಹೇಳ್ತೇನೆ, ನಾನು ಅದನ್ನು ನೋಡಿದಾಗ ಅನ್ನಿಸ್ತು, ಅದು ಕುಡಿಯಲಿಕ್ಕಲ್ಲ, ಹಸುಗಳಿಗೆ ಕುಡಿಯಲಿಕ್ಕೆ ಯೋಗ್ಯವಾಗದೇ ಇರೋ ರೀತಿ ವ್ಯವಸ್ಥೆ ಇದೆ. ಅದರಲ್ಲೂ ಶುದ್ಧೀಕರಣ ಘಟಕ ಅಂತ ಇದೆ. ಆ ಶುದ್ಧೀಕರಣ ಘಟಕದಲ್ಲಿ ಬರುವ ನೀರು ಅಥವಾ 5 ಟ್ಯಾಂಕ್ಗಳೇನಿದಾವೋ ಅದನ್ನು ಒಂದೇ ಒಂದು ರೀತಿಯಲ್ಲಿ ಯಾರಿಗೂ ಯಾವುದೇ ವ್ಯಕ್ತಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಕೈಕಾಲು ತೊಳಿಲಿಕ್ಕೂ ಕಷ್ಟ ಇದೆ. ಆದರೆ ಯಾರು ಅದ್ರ ಬಗ್ಗೆ ನನಗೆ ಅರ್ಥ ಆಗ್ತಿಲ್ಲ. ಕೊಪ್ಪ ಪಟ್ಟಣ ಪಂಚಾಯತಿ ಸದಸ್ಯರು ಅಥವಾ ಕೊಪ್ಪ ನಗರ ಪಾಲಿಕೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಒಂದು ಸಭೆನ ಅಲ್ಲೇ ಮಾಡ್ಬೇಕು. ನೀವು ಅಲ್ಲಿ ಮಾಡಿದಾಗ ನಿಮಗೆ ಆ ಕುಡಿಯುವ ನೀರಿನ ವ್ಯವಸ್ಥೆ ಗೊತ್ತಾಗುತ್ತೆ, ಅದು ಎಷ್ಟು ಶುದ್ಧೀಕರಣವಾಗಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನೊಂದು ಆಲಮ್ ಅಂತ ಒಂದು ಬ್ಲಾಕ್ ಇಡ್ತಾರೆ, ಅದರಿಂದ ನೀರು ಅದನ್ನು ಎಲ್ಲಿ ತೊಗೊಂಡೋಗಿ ಇಡಬೇಕು, ಯಾವ ಥರ ಇರಬೇಕಂತ ಇಲ್ಲ. ಆಲಮ್ ಇಡುವ ಜಾಗನೇ ಇವತ್ತು ಕೆಟ್ಟೋಗಿದೆ. ಅದೇ ವಾಟರ್ ಟ್ಯಾಂಕ್ ಇದೆಯಲ್ಲ, ಅದಕ್ಕೆ ವಾಟರ್ ಟ್ಯಾಂಕ್ ಶುದ್ಧೀಕರಣ ಘಟಕದ ವಾಟರ್ ಟ್ಯಾಂಕ್ಗಳಿಗೆ ಇಳಿಯುವಂಥ ಒಂದು ಕಬ್ಬಿಣದ ಏಣಿ ಸಂಪೂರ್ಣ ಕರಗಿ ಹೋಗಿದೆ. ಇಷ್ಟು ಹೇಳಿ ಇದನ್ನು ಒದ್ದಾಡ್ತಾ ಇದ್ದಾರೆ. ಗಾರ್ಬೇಜ್ ಅನ್ನೋ ಒಂದು ಸಪರೇಟ್ ಆದ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಅದು ಓನ್ಲಿ ಕನ್ಸ್ಯೂಮರ್ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಆದರೆ ಎಲ್ಲರ ಮಾತನ್ನು ಯಾರನ್ನು ಕೇಳ್ತಾ ಇಲ್ಲ. ನಾನು ಕೊಪ್ಪ ಪಟ್ಟಣ ಪಂಚಾಯತಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ, ದಯವಿಟ್ಟು ನೀವು ಒಮ್ಮೆ ನಿಮ್ಮ ಸಭೆನ ಆ ಶುದ್ಧೀಕರಣ ಘಟಕದಲ್ಲಿ ಮಾಡಿ. ಈಗಾಗಲೇ ನಿನ್ನೆ ನಾನು ಮಾತನಾಡ್ತಾ ಶಾಸಕರಿಗೆ ಅದನ್ನು ಹೇಳಿದಾಗ, ಖಂಡಿತ ಹೊಸ ಯೋಜನೆ ಬರುತ್ತೆ, ಅದನ್ನು 40 ಲಕ್ಷದಲ್ಲಿ ಹೊಸ ಶುದ್ಧೀಕರಣ ಘಟಕ ಮಾಡ್ತೇನೆ ಅನ್ನೋ ಮಾತು ಹೇಳಿದ್ದೀರಿ. ನಾನು ಇವಾಗಲೂ ಮತ್ತೆ, ಯಾಕಂದರೆ ಅದು ಆಗುವಾಗ ನಮಗೆ ಇನ್ನು 2 ವರ್ಷ ಆಗ್ಬೋದು. ಅಷ್ಟರೊಳಗೆ ಸಾವಿರಾರು ಜನರ ಆರೋಗ್ಯ ಹದಗೆಟ್ಟೋಗ್ಬಿಡುತ್ತೆ. ಇವತ್ತು ಸಹಿತ ನಾನು ಕೊಪ್ಪ ಪಟ್ಟಣ ಪಂಚಾಯತಿಯ ಒಂದು ಸದಸ್ಯ ಪಟ್ಟಣ ಪಂಚಾಯತಿಯ ನಾಗರಿಕರು ಮಾತಾಡೋದನ್ನು ಕೇಳಿದ್ದೆ. ಅವರು ಹೇಳ್ತಾರೆ, ನಿನ್ನೆಯಿಂದ ಸಹ ಅದು ವಾಸನೆ ಬರ್ತಾ ಇದೆ ಅಂತ. ಆದರೆ ಯಾಕೆ ಅಧಿಕಾರಿಗಳಿಗೆ ವಾಸನೆ ಬರ್ತಿಲ್ಲ, ಯಾಕೆ ಪಟ್ಟಣ ಪಂಚಾಯತಿ ಸದಸ್ಯರಿಗೆ ವಾಸನೆ ಬರ್ತಾ ಇಲ್ಲ, ಯಾಕೆ ರಾಜಕೀಯ ಪಕ್ಷದ ನಾಯಕರುಗಳಿಗೆ ವಾಸನೆ ಬರ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೂಡಲೇ ಇತ್ತ ಗಮನ ಹರಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ ಕುಡಿಯುವ ನೀರು ಕೊಡಬೇಕು. ಅದು ಕೊಡದೇ ಇದ್ರೆ ನೀವು ಯಾರು ಅಧಿಕಾರದಲ್ಲಿ ಇರ್ಲಿಕ್ಕೆ ನಾಲಾಯಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಾನು ನಿಮ್ಗೆಲ್ಲರೂ ಹೇಳೋದಷ್ಟೇ, ಕೊಪ್ಪ ಪಟ್ಟಣ ಪಂಚಾಯತಿಯ ಕೊಪ್ಪ ನಗರದಲ್ಲಿ ಯಾರು ಕುಡಿಯುವ ನೀರನ್ನ ಕುಡಿತಾ ಉಪಯೋಗಿಸ್ತಿದ್ದೀರೋ, ಒಮ್ಮೆ ನೀವು ಕುಡಿಯುವ ನೀರಿನ ಶುದ್ಧೀಕರಣದ ಘಟಕಕ್ಕೆ ಹೋಗಿ ಬಂದ್ರೆ ನಿಮ್ಗೆ ಎಷ್ಟು ಶುದ್ಧೀಕರಣ ಅಥವಾ ಎಷ್ಟು ಕಳಪೆ ಆ ನೈರ್ಮಲ್ಯ ಇಲ್ಲದೇ ಇರೋ ನೀರು ಕುಡಿತಿದೀವಿ ಅನ್ನೋದು ಗೊತ್ತಾಗತ್ತೆ. ಕೊಪ್ಪ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತೆ ನಾಗರಿಕರಲ್ಲಿ ಹೇಳೋದಿಷ್ಟೇ, ನೀವು ಕುಡಿಯುವ ನೀರನ್ನ ಮತ್ತೆ ಬಿಸಿ ಮಾಡಿ ಅದನ್ನು ಸರಿಯಾದ ಶುದ್ಧೀಕರಿಸಿ ನೀವು ಕುಡೀರಿ. ಇನ್ನು ಬರೋ ದಿನ ಮತ್ತೆ ಮಳೆಗಾಲ, ಇನ್ನು ಎಷ್ಟೋ ಜನರ ಆರೋಗ್ಯ ಹದ ಕೆಡೋದಕ್ಕೆ ಮೊದಲು ನಾವು ಪ್ರಿಕಾಷನ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೇಕಂತ ನಾನು ಕೊಪ್ಪ ಪಟ್ಟಣ ಪಂಚಾಯತಿಯ ನಾಗರಿಕ ಸದಸ್ಯರಲ್ಲಿ ಮನವಿ ಮಾಡ್ತೇನೆ.